ಇಲ್ಲೊಂದು ಹೊಲಸು ರಾಜಕೀಯ. ಒಬ್ಬ ಮನುಷ್ಯ 5 ವರ್ಷದ ಹಿಂದೆ ಹೇಸಿಗೆ ಕಕ್ಕ ತಿನ್ನುವ ಕೆಲಸ ಮಾಡಿದ್ದಾನೆ. ಈ ತರಹದ ರಾಜಕಾರಣ ಸ್ಟಾರ್ಟ್ ಆದರೆ ಮುಂದೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಏನೋ ಎದುರುಗಡೆ ತುಂಬ ಸ್ಟ್ರಾಂಗ್ ಇದ್ದಾನ, ಗೆಲ್ಲೋದು ಕಷ್ಟ ಅನಿಸ್ತಾ ಇದೆಯಾ? ಸರಿ, ಯಾರಿಗಾದ್ರೂ ವಿಡಿಯೋ ಎಡಿಟರ್ಗೆ ಹಿಡಿದು, ಯಾರು ಗ್ರಾಫಿಕ್ ಡಿಸೈನರ್ ಹಿಡಿದು, ಅಥವಾ ಚೆನ್ನಾಗಿ ಗೊತ್ತಿರೋನ್ಗೆ ಹಿಡಿದು ಒಂದೊಂದು ಫೋಟೋ ತೊಗೊಂಡು ವಿಡಿಯೋ ಮಾರ್ಫ್ ಮಾಡಿ ಎಲ್ಲ ಕಡೆ ಹಂಚ್ರಿ. 5 ವರ್ಷ ಹಳೆಯದ್ದಾದರೂ ಅದಕ್ಕೆ ಕಾಲಕ್ಕೆ ಕಾದು ಏಟು ಕೊಡುವ ಈ ಪ್ರತೀತಿ ಪದ್ಧತಿ ಇದೆಯಲ್ಲ, ಇದು ಅಪಾಯಕಾರಿ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಪ್ರಜ್ವಲ್ ಪೆಂಡ್ರೈವ್ ವಿಷಯ ಸಿಕ್ಕಾಪಟ್ಟೆ ಓಡಾಡ್ತಾ ಇದೆ, ನಿಜ. ಆದರೆ ಅದರ ಆಚೆಗೆ ಒಂದು ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇದೆ. ಪ್ರಜ್ವಲ್ ಗೆದ್ರೇನು ಸೋತ್ರೇನು? ಸದ್ಯಕ್ಕೆ JDS ಪಕ್ಷ ಅವ್ರನ್ನ ಉಚ್ಚಾಟನೆ ಮಾಡಿಲ್ಲ, ಅಮಾನತು ಅಂದರೆ ಏನಾದರೂ ಒಂದು ವರ್ಡಿಕ್ಟ್ ಬರೋ ತನಕ ಕೇಸಿಗೆ ಸಂಬಂಧಪಟ್ಟ ಹಾಗೆ ಡೆವಲಪ್ಮೆಂಟ್ ನೋಡಿಕೊಂಡು ಮುಂದೆ ನಿರ್ಧಾರ ಮಾಡೋಣ ಅನ್ನೋ ಅಮಾನತ್ನಲ್ಲಿ ಇಟ್ಟಿದೆ. ಅಂದರೆ ಅಮಾನತಾದಾಗ ಈಗ ಅವರು MP ಅಪ್ಪಿತಪ್ಪಿ ಗೆದ್ದರೆ MP ಆದರೆ ಏನಾಗಬಹುದು ಮುಂದೆ ಅನ್ನೋದನ್ನು ಪಕ್ಷ ಡಿಸೈಡ್ ಮಾಡುತ್ತೆ. ಸೆಕೆಂಡ್ರಿ, ಈಗ ಲುಕೌಟ್ ನೋಟಿಸ್ ಕೊಟ್ಟಿದ್ದಾರೆ, ಇಂಟರ್ಪೋಲ್ಗೆ ಹೇಳಿದ್ದಾರೆ, ಏನೋ ರೆಡ್ ಪಾಸ್ಪೋರ್ಟ್ ನೋಟಿಸ್, ಅಂದರೆ ಅದೇನೋ ಎಲ್ಲಿರ್ತಾರೋ ಅಲ್ಲೇ ಅರೆಸ್ಟ್ ಮಾಡೋಂಗೆ ಏನೋ ಮಾಡ್ತೀವಿ, ಏನೋ ನಡೀತಾ ಇದೆ, ನಡೆಯುತ್ತೆ. ಅದರ ಆಚೆಗೆ ಅವರಿವಾಗ ಗೆದ್ದರೆ ಏನಾಗುತ್ತೆ ಸೋತ್ರೆ ಏನಾಗುತ್ತೆ ಅನ್ನೋದನ್ನು ಈಗಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಪಕ್ಷ ಅವ್ರನ್ನ ಬರೀ ಅಮಾನತು ಮಾಡಿಟ್ಟಿದೆ. ಉಚ್ಚಾಟನೆ ಮಾಡಿದ್ದಿದ್ರೆ ಅವ್ರು ಗೆದ್ದರೆ ಅದು ಲೆಕ್ಕಕ್ಕಿರಲಿಲ್ಲ, ಮತ್ತೆ ಮರುಚುನಾವಣೆ ಆಗಬೇಕಾಗಿತ್ತು. ಬಟ್ ಉಚ್ಚಾಟನೆ ಮಾಡಿಲ್ಲ, ಬರೀ ಅಮಾನತು ಮಾಡಿರೋದ್ರಿಂದ ನಿರ್ಧಾರ ಆಗಬಹುದು. ಆದರೆ ಇಲ್ಲೊಂದು ಹೊಲಸು ರಾಜಕೀಯ. ಒಬ್ಬ ಮನುಷ್ಯ 5 ವರ್ಷದ ಹಿಂದೆ ಹೇಸಿಗೆ ಕಕ್ಕ ತಿನ್ನುವ ಕೆಲಸ ಮಾಡಿದ್ದಾನೆ. ಅದು ಕಾಲಕ್ರಮೇಣ ಗೊತ್ತಾದ ಕೂಡಲೇ ಅದನ್ನು ವಿರೋಧಿಸಲಿಲ್ಲ, ಅದರ ಬಗ್ಗೆ ಮಾತನಾಡಲಿಲ್ಲ. ಆದರೆ ಚುನಾವಣೆಗೆ 5 ದಿನ ಮುಂಚಿತವಾಗಿ ಈ ವಿಡಿಯೋ ಎಲ್ಲ ಕಡೆ ಪೆನ್ಡ್ರೈವ್ ರೂಪದಲ್ಲಿ ಎಲ್ಲ ಕಡೆ ಹರಡುತ್ತೆ. ಓಕೆ, ದಟ್ಸ್ ಫೈನ್, ಆ ಕಡೆ ಇಡೋಣ. ಓಕೆ, ತಪ್ಪು ಮಾಡಿದ್ದಾನೆ, ಅವ್ನು ಶಿಕ್ಷೆ ಅನುಭವಿಸಬೇಕು. ಯಾರೂ ಸಹಿತ ಹೋಗಿ ಡೈರೆಕ್ಟಾಗಿ ಏನು ಕಂಪ್ಲೇಂಟ್ ಮಾಡಲಿಲ್ಲ, ಕೇಸ್ ಕೊಡಲಿಲ್ಲ, ಅಥವಾ ಯಾವುದಾದ್ರೂ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿ ಹಿಂಗೆ ಒಂದು ಓಡಾಡ್ತಾ ಇದೆ, ಇದರ ಸತ್ಯಾಸತ್ಯತೆಯನ್ನು ಹುಡುಕಿ, ಅಂದರೆ ನಿಜವಾಗ್ಲೂ ಪ್ರಜ್ವಲ್ ರೇವಣ್ಣನಿಗೆ ಶಿಕ್ಷೆಯಾಗಬೇಕು ಅಥವಾ ಪ್ರಜ್ವಲ್ ರೇವಣ್ಣನಿಗೆ ಏನೋ ಮಾರ್ಫ್ ಮಾಡಿದಾರಾ ಅನ್ನೋದನ್ನು ಪತ್ತೆ ಹಚ್ಚಬೇಕು ಅನ್ನೋ ಉದ್ದೇಶ ಇದ್ದಿದ್ದರೆ ಹಾಗಾಗ್ತಿತ್ತು. ಆದರೆ ಇಲ್ಲಿ ಇದ್ದಿದ್ದು ಏಕೈಕ ಉದ್ದೇಶ ರಾಜಕೀಯ ಲಾಭ ಪಡ್ಕೊಂಡು ಇಲ್ಲಿ ಕೊನೆಯ 5-6 ದಿನಗಳ ಪೆನ್ಡ್ರೈವನ್ನು ಹಚ್ಚಿ ಅದನ್ನು ರಾಜಕೀಯ ಲಾಭ ಮಾಡಿಕೊಂಡು ಪ್ರಜ್ವಲ್ ರೇವಣ್ಣನನ್ನು ಸೋಲಿಸಬೇಕು ಎಂಬ ಹಠ ಛಲದಲ್ಲಿ ಇದೆಲ್ಲ ಮಾಡಿದ್ದಾರೆ. ಅದರಲ್ಲಿ ನೋ ಡೌಟ್, ಅದರಲ್ಲಿ ಎರಡನೇ ಮಾತಿಲ್ಲ. ಅದು ಯಾರು ಇವತ್ತು ಏನೇ ಹೇಳಿದ್ರು ಸಹಿತ ಎಂಡ್ ಆಫ್ ದ ಡೇ ಅದು ಸತ್ಯ, ಅದೇ ಸತ್ಯ. ಆದರೆ ಇಲ್ಲೊಂದು ಅಪಾಯ ಇದೆ. ಈಗ ಪ್ರಜ್ವಲ್ ರೇವಣ್ಣ ನಾಳೆ ಸೋಲ್ತಾರೆ. ಸೋತ ಮೇಲೆ ಇದೊಂದು ಎಕ್ಸಾಂಪಲ್ ಆಗಿ ಸೆಟ್ ಆಗಿಬಿಡುತ್ತೆ ಎಲ್ಲ ಕ್ಷೇತ್ರಗಳಲ್ಲೂ. ಅಂದರೆ ತನ್ನ ವಿರೋಧಿಯನ್ನು ಹೇಗೆ ಹೆಡೆಮುರಿ ಕಟ್ಟಬೇಕು. ಏನಿಲ್ಲ, ಒಂದೊಂದು ಸೆಕ್ಸ್ ವಿಡಿಯೋ ಬಿಡಬೇಕು. ಅವನು ಸೆಕ್ಸ್ ವಿಡಿಯೋನೇ ಇಲ್ಲ, ಏನು ಮಾಡೋದು? AI ಮಾಡು, ಮಾರ್ಫ್ ಮಾಡು, ಎಡಿಟ್ ಮಾಡು, ಏನಾದರೂ ಮಾಡಿ ಕಡೆಯ 3-4 ದಿನ ಅದನ್ನು ಕ್ಷೇತ್ರಗಳಲ್ಲಿ ಹಂಚಿ ಜನಗಳ ಮನಸ್ಸಲ್ಲಿ ಅವನೇ ಎನ್ನುವಂತೆ ಬಿಂಬಿಸಿ. ನಾನು ಹೇಳ್ತಾ ಇರೋದು ಪ್ರಜ್ವಲ್ ರೇವಣ್ಣನ ಮಾರ್ಫ್ ಅಂತಲ್ಲ, ಅದು ಅವರದ್ದೇ ಎಂದು ಹೇಳಲಾಗುತ್ತಿರುವ ಪೆನ್ಡ್ರೈವ್. ನಾನು ಹೇಳ್ತಾ ಇರೋದು ಈ ತರಹದ ರಾಜಕಾರಣ ಸ್ಟಾರ್ಟ್ ಆದರೆ ಮುಂದೆ ಏನಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಮುಂದೆ ಇದು ಒಂದು ಪದ್ಧತಿ ಆಗ್ಬಿಡುತ್ತಿದ್ದು. ಏನೋ ಎದುರುಗಡೆ ತುಂಬ ಸ್ಟ್ರಾಂಗ್ ಇದ್ದಾನ, ಗೆಲ್ಲೋದು ಕಷ್ಟ ಅನಿಸ್ತಾ ಇದೆಯಾ? ಸರಿ, ಯಾರಿಗಾದ್ರೂ ವಿಡಿಯೋ ಎಡಿಟರ್ಗೆ ಹಿಡಿದು, ಯಾರು ಗ್ರಾಫಿಕ್ ಡಿಸೈನರ್ ಹಿಡಿದು, ಅಥವಾ ಚೆನ್ನಾಗಿ ಗೊತ್ತಿರೋನ್ಗೆ ಹಿಡಿದು ಒಂದೊಂದು ಫೋಟೋ ತೊಗೊಂಡು ವಿಡಿಯೋ ಮಾರ್ಫ್ ಮಾಡಿ ಎಲ್ಲ ಕಡೆ ಹಂಚ್ರಿ. ಅಲ್ಲಣ್ಣ, ಅದು ಹಂಗೆ ಮಾಡಿದ್ರೆ ತಪ್ಪಾಗುತ್ತೆ, ನಾಳೆ ಸಮಸ್ಯೆ. ಎಲೆಕ್ಷನಲ್ಲಿ ಗೆದ್ದ ಮೇಲೆ ನಮ್ಮದೇ ಅಧಿಕಾರ, ನಾವೇನು ಬೇಕಾದ್ರೂ ಮಾಡ್ಕೊಳ್ಳೋಣ, ಆಮೇಲೆ ಕೇಸ್ ಆಗುತ್ತಾ ಬಿಡುತ್ತಾ ಆಮೇಲೆ ನೋಡ್ಕೊಳ್ಳೋಣ, ಬಟ್ ಮಾಡಿಬಿಟ್ಟು ಹಂಚ್ಬಿಡಿ. ಇಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ರಾಜಕಾರಣ. ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡಿರುವ ಕಾಮಗಾರಿಗಳ ಹೆಸರಿನಲ್ಲಿ ಕೆಲವು ಕಡೆ ಜಾತಿಗಳ ಆಧಾರದ ಮೇಲೆ, ಮತ್ತೆ ಕೆಲವು ಕಡೆ ತನ್ನ ನಾಯಕನ್ಯಾರು ಎನ್ನುವ ಆಧಾರದ ಮೇಲೆ ಎಲೆಕ್ಷನ್ ನಡೆದರೆ, ಈಗ ಇದು ಒಬ್ಬನನ್ನು ತುಳಿಯಬೇಕು, ಹಣಿಯಬೇಕು, ಮುಗಿಸಬೇಕು ಎಂದಾದರೆ ಎಲೆಕ್ಷನ್ ಹತ್ತಿರ ಬರುವವರೆಗೂ ಕಾದು ಅವನ ಸೆಕ್ಸ್ ವಿಡಿಯೋ, ಫೋಟೋಸು, ಸ್ಕ್ಯಾಂಡಲ್ಲು ಏನೋ ಇದನ್ನು ಹಿಡ್ಕೊಂಡು ಅವನನ್ನು ತುಳಿದು ಅಡ್ಡಡ್ಡ ಮಲಗಿಸ್ಬಿಟ್ರೆ ಜಯ ಸುಲಭ. ತಾನೇನು ಮಾಡುತ್ತೇನೆ ಎಂದು ಹೇಳಬೇಕಾಗಿಲ್ಲ, ತನ್ನ ಸಾಧನೆಗಳೇನು ಅಂತ ವರ್ಣಿಸಬೇಕಾಗಿಲ್ಲ, ತಾನು ಕ್ಷೇತ್ರಕ್ಕೆ ಏನು ಮಾಡುತ್ತೇನೆ ಎಂದು ಜನರಲ್ಲಿ ಹೇಳಬೇಕಾಗಿಲ್ಲ. ಬರೀ
ತನ್ನ ವಿರೋಧಿಯ ತೇಜೋವಧೆ ಮಾಡಿದ್ರೆ ಮುಗಿಯಿತು. ಅವನ ಸ್ಕ್ಯಾಂಡಲ್ಗಳನ್ನು ಹೊರಗೆ ಹಾಕಿದರೆ ಎಲೆಕ್ಷನ್ ಟೈಮ್ ತನಕ ಕಾದು ಅವನನ್ನು ಹೊರಗಡೆ ಹಾಕಿದ್ರೆ, ಅವನ್ನ ಮಟ್ಟ ಹಾಕಿದ್ರೆ ಮುಗಿಯಿತು. ಅಷ್ಟೇ, ಕ್ಲೋಸ್ ಚಾಪ್ಟರ್. ಪ್ರಜ್ವಲ್ ಮಾಡಿದ ತಪ್ಪಿಗೆ ಎಳೆದು ಕರೆ ತಂದು ಜೈಲಿಗಟ್ಟಿ ಗಲ್ಲಿಗೇರಿಸಿ ಏನಾದರೂ ಆಗಲಿ, ಆದರೆ ಇದನ್ನು ಚುನಾವಣೆಯ ದಿನಾಂಕದವರೆಗೂ ಕಾದು 5 ವರ್ಷ ಹಳೇದು ಅಂತ ಅವರಪ್ಪ ಹೇಳ್ತಾರೆ. 5 ವರ್ಷ ಹಳೇದು ಅಂದರೆ ಅವರ ಅಪ್ಪನೇ ತಲೆ ಮೇಲೆ ಬಿಟ್ಟು ಬುದ್ಧಿ ಹೇಳಬೇಕಾಗಿತ್ತು. ಏಯ್ ಬೆಪ್ಪ ತಕಡಿ, ನಿನ್ನಿಂದ ನನ್ನ ಮರ್ಯಾದೆ ಹೋಗುತ್ತೆ, ನಮ್ಮ ಅಪ್ಪನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಬುದ್ಧಿ ಹೇಳ್ಬೋದಾಗಿತ್ತೇನೋ. ಅದು ಇವಾಗ 5 ವರ್ಷ ಹಳೇದು ಅಂದರೆ ಈಗ ಅವರು ಏವನ್ನೇ ಒಂದು ಕೇಸಲ್ಲಿ ಮತ್ತೊಂದು ಕೇಸ್ ಏನೋ ರಿಜಿಸ್ಟರ್ ಆಗಿದೆ ಅಂತ ಅವ್ರ ಮೇಲೆ, ಈಗ ಅವರು ಎದುರಿಸಲೇಬೇಕು, ಅದು ಬೇರೆ ವಿಷಯ. ಆದರೆ 5 ವರ್ಷ ಹಳೆಯದ್ದಾದರೂ ಅದಕ್ಕೆ ಕಾಲಕ್ಕೆ ಕಾದು ಏಟು ಕೊಡುವ ಈ ಪ್ರತೀತಿ ಪದ್ಧತಿ ಇದೆಯಲ್ಲ, ಇದು ಅಪಾಯಕಾರಿ. ಪ್ರಜ್ವಲ್ ರೇವಣ್ಣನೇ ಮಾಡಿದ್ದಾನೆ ಆ ತಪ್ಪು ಅನ್ನೋದಾದರೆ ಆ ಹೇಲು ತಿನ್ನುವ ಕೆಲಸಕ್ಕೆ ಅವನಿಗೆ ಶಿಕ್ಷೆ ಆಗಲೇಬೇಕು, ಶಿಕ್ಷೆ ಆಗುತ್ತದೆ. ಆದರೆ ಚುನಾವಣೆಯಲ್ಲಿ ಹಣಿಸಲು, ಮಣಿಸಲು, ಮುಗಿಸಲು ಈ ತರಹದ ಕುತಂತ್ರಗಳನ್ನು ಮಾಡೋದು ಮುಂದುವರೆದ್ರೆ ಮುಂದಿನ ಚುನಾವಣೆಗಳಲ್ಲಿ ಇದೇ ಅಭ್ಯಾಸ ಮುಂದುವರಿಯುತ್ತದೆ. ಅದಕ್ಕೆ ಬಲಿಯಾಗುವವರು ಯಾರು ಅನ್ನೋದು ಗೊತ್ತಾಗೋದೇ ಇಲ್ಲ. ಇದು ಒರಿಜಿನಲ್ ವಿಡಿಯೋ ಇದ್ದಿರಬಹುದು, ಆದರೆ ಮುಂದೆ ಮಾರ್ಫ್ ವಿಡಿಯೋಸ್ ಬರ್ತವೆ, ಡೀಪ್ ಫೇಕ್ ವಿಡಿಯೋಸ್ ಬರ್ತವೆ. ಅದು ಚುನಾವಣೆಯನ್ನು ಗೆಲ್ಲಲು ಅಸ್ತ್ರವಾಗುತ್ತದೆ. ಈ ತರಹದ ಅಸಹ್ಯ ಹೇಸಿಗೆ ಹುಟ್ಟಿಸುವ ಪಾಲಿಟಿಕ್ಸ್ ನಡೆಯಲೇಬಾರದು. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.